ಮೋಹನ್ದಾಸ್ ಕರಮಚಂದ ಗಾಂಧಿ, ಮಹಾತ್ಮ ಗಾಂಧಿ ಅವರ ತಂದೆ ಕರಮಚಂದ್ ಉತ್ತಮ್ ಗಾಂಧಿ. ಕರಮಚಂದ್ ಉತ್ತಮ್ ಚಂದ್ ಗಾಂಧಿ ಅವರು ಮಹಾತ್ಮ ಗಾಂಧಿ ಅವರ ತಂದೆ. ಮಹಾತ್ಮ ಗಾಂಧಿ ತಾಯಿ ಪುತಲಿಬಾಯಿ ಅವರು ಮಹಾತ್ಮ ಗಾಂಧಿಯವ್ರ ತಾಯಿ. ನೋಡಿ, ಇವರು ತಂದೆ ತಾಯಿ ಮಹಾತ್ಮ ಗಾಂಧಿ. ಮಹಾತ್ಮ ಗಾಂಧಿಯವರು ಅಕ್ಟೋಬರ್ 2, 1869ರಲ್ಲಿ ಗುಜರಾತ್ನ ಪೋರ್ಬಂದರ್ನಲ್ಲಿ ಮೋಹನ್ದಾಸ್ ಗಾಂಧಿ ಹುಟ್ಟಿದ ಮನೆ ಇದು. ಅವ್ರ ಮನೆ. ಕರಮ್ಚಂದ್ ಗಾಂಧಿ 7 ವರ್ಷದ ಬಾಲಕ ಇದ್ದಾರೆ. ಚಿತ್ರ ಇದವ್ರ ಮನೆ. 1890ರಲ್ಲಿ ಲಂಡನ್ನಲ್ಲಿ ಮೋಹನ್ದಾಸ್ ಕರಮ್ಚಂದ್ ಗಾಂಧಿ ಕಾನೂನು ವಿದ್ಯಾರ್ಥಿಯಾಗಿದ್ದರು. ದಕ್ಷಿಣ ಆಫ್ರಿಕಾ 1906ರಲ್ಲಿ ಲುಲು ಯುದ್ಧದಲ್ಲಿ ಭಾರತದ ಸ್ಪೆಕ್ಟರ್ ಬೇರರ್ ಸಂಸ್ಥೆ ಮೋಹನ್ದಾಸ್ ಕರಮ್ಚಂದ್ ಗಾಂಧಿ. ನೋಡಿ, 1906ರಲ್ಲಿ ಜೋಹಾನ್ಸ್ಬರ್ಗ್ನಲ್ಲಿ ಮೋಹನ್ದಾಸ್ ಕರಮ್ಚಂದ್ ಗಾಂಧಿ ಮತ್ತು ಅವರ ಕಾರ್ಯದರ್ಶಿ ಸೋನಾ ಸೆಲೆಸ್ಟಿಯನ್ ಹೆನ್ರಿ ಸೋಲಮನ್ ಲಿಯೋನ್ ಅವರ ತಮ್ಮ ಕಚೇರಿ ಮುಂಬೈನಲ್ಲಿ. ಗುಜರಾತ್ನ ಪೋರ್ಬಂದರ್ನಲ್ಲಿ ಹುಟ್ಟಿದ ಮೋಹನ್ದಾಸ್ ಕರಮ್ಚಂದ್ ಗಾಂಧೀಜಿ ವಿದೇಶದಲ್ಲಿ ಕಾನೂನು ಉನ್ನತ ಪದವಿಯನ್ನು ಪಡೆದರು. ದಕ್ಷಿಣ ಆಫ್ರಿಕಾದಲ್ಲಿ ವಕೀಲ ವೃತ್ತಿ ನಡೆಸಲು ಹೋದ ಗಾಂಧೀಜಿ ಅನ್ಯಾಯಗಳ ವಿರುದ್ಧ ಹೋರಾಡುವ ಮನೋಭಾವ ಬೆಳೆಸಿಕೊಂಡರು. ಇದು ಗುಜರಾತಿನ ರಾಜ್ಕೋಟ್ನಲ್ಲಿ ಮೋಹನ್ದಾಸ್ ಕರಮ್ಚಂದ್ ಗಾಂಧೀಜಿ ಓದಿದ ಕಿಶೋರ್ ಸಿಂಧಿ ಪ್ರಾಥಮಿಕ ಶಾಲೆ. 1913ರಲ್ಲಿ ತಮ್ಮ ಕಾರ್ಯದರ್ಶಿ ಸೋನಾ ಸ್ಟೆಲಿಸ್ಟಿನ್ ಮತ್ತು ಹರ್ಮನ್ ಕಾಲನ್ ಬಾಕರ್ಗೆ ಮೋಹನ್ದಾಸ್ ಕರಮ್ಚಂದ್ ಗಾಂಧಿ. ದಕ್ಷಿಣ ಆಫ್ರಿಕಾ 1906ರಲ್ಲಿ ಲುಲು ಯುದ್ಧದಲ್ಲಿ ಭಾರತ ಸ್ಪೆಕ್ಟರ್ ಬೇರರ್ ಸಂಸ್ಥೆ ಮೋಹನ್ದಾಸ್ ಕರಮ್ಚಂದ್ ಗಾಂಧಿ. ಜೋಹಾನ್ಸ್ಬರ್ಗ್ನಲ್ಲಿ 1914 ಜುಲೈ ಮೋಹನ್ದಾಸ್ ಕರಮ್ಚಂದ್ ಗಾಂಧೀಜಿ ಮತ್ತು ಕಸ್ತೂರ್ಬಾ ಗಾಂಧಿ. ದರ್ಬಾರ್ನ ಸ್ವಾಗತ ಹಿಮಿತೊಡನೆ 1912 ಗೋಪಾಲ್ ಕೃಷ್ಣ ಗೋಖಲೆ ಹರ್ಮನ್ ಕಾಲನ್ ಬಾಕರ್ಗೆ ಮೋಹನ್ದಾಸ್ ಕರಮ್ಚಂದ್ ಗಾಂಧಿ. ಮೋಹನ್ದಾಸ್ ಕರಮ್ಚಂದ್ ಗಾಂಧೀಜಿ ಮತ್ತು ಕಸ್ತೂರ್ಬಾ ಭಾರತಕ್ಕೆ ದಕ್ಷಿಣ ಆಫ್ರಿಕಾದಿಂದ ಹಿಂದಿರುಗಿ ನಂತರ ಜನವರಿ 1915ರಲ್ಲಿ ಮೋಹನ್ದಾಸ್ ಕರಮ್ಚಂದ್ ಗಾಂಧೀಜಿ ಮತ್ತು ಕಸ್ತೂರ್ಬಾ ಅವರೊಂದಿಗೆ ಯಾಕೂಬ್ ಹುಸೇನ್ ಮತ್ತು ಜಿ ಎ ನಟೇಶನ್. 1915ರಲ್ಲಿ ಮೋಹನ್ದಾಸ್ ಕರಮ್ಚಂದ್ ಗಾಂಧಿ. 1920ರಲ್ಲಿ ಮಹಾತ್ಮ ಗಾಂಧೀಜಿ ಗಾಂಧಿ ಟೋಪಿ ಧರಿಸಿಕೊಂಡು ಸಾರ್ವಜನಿಕ ಒಂದು ಭಾಷಣ ಉದ್ದೇಶಿಸಿ ಮಾತಾಡ್ತಾ ಇದ್ದಾರೆ. ಮಹಾತ್ಮ ಗಾಂಧಿಯವರು 1925 ಜೂನ್ ಮೊದಲ ವಾರದಲ್ಲಿ ಪಶ್ಚಿಮ ಬಂಗಾಳದ ಡಾರ್ಜಿಲಿಂಗ್ನಲ್ಲಿ CR ದಾಸ್ರೊಂದಿಗೆ 8:30 ಏಪ್ರಿಲ್ 1930ರಲ್ಲಿ ಮತ್ತು ಗುಜರಾತಿನಲ್ಲಿ ಮಹಾತ್ಮ ಗಾಂಧಿಯವರು ಉಪ್ಪಿನ ಸತ್ಯಾಗ್ರಹವನ್ನು ಉದ್ಘಾಟಿಸಿ ಉಪ್ಪಿನ ಕಾಯ್ದೆ ಮುರಿದಿರುವುದು ನೋಡಿ. 1930 ಏಪ್ರಿಲ್ 6. ಡಿಸೆಂಬರ್ 1921 ಅಹಮದಾಬಾದ್ ಕಾಂಗ್ರೆಸ್ನಲ್ಲಿ ಮಹಾತ್ಮ ಗಾಂಧಿ ಮತ್ತು ಸರ್ದಾರ್ ವಲ್ಲಭಾಯ್ ಪಟೇಲ್ ಹಾಗೂ ಸರೋಜಿನಿ ನಾಯ್ಡು ಅವರು ಧ್ವಜವಂದನೆ. 1924 ದೇಶದ ಎಲ್ಲ ಕಡೆ ಕೋಮುಗಲಭೆ ನಡೆದ ಸಂದರ್ಭದಲ್ಲಿ ಮಹಾತ್ಮ ಗಾಂಧಿಯವರು 21 ದಿನಗಳ ಉಪವಾಸ ಮಾಡಿದ ಬಳಿಕ ದೇಹದಲ್ಲಿ ವಿಶ್ರಾಂತಿ ಪಡೆದುಕೊಳ್ಳುವ ಜೊತೆಯಲ್ಲಿ ಇರುವುದು 6 ವರ್ಷದ ಬಾಲಕಿ ಇಂದಿರಾ ಗಾಂಧೀಜಿ. 1930 ಮಾರ್ಚ್ನಲ್ಲಿ ಮಹಾತ್ಮ ಗಾಂಧಿಯವರು ಸತ್ಯಾಗ್ರಹಗಳನ್ನು ದಂಡಿ ಮಾರ್ಗದಲ್ಲಿ ದಂಡಿ ಸತ್ಯಾಗ್ರಹ ನಡೆಯುವಂಥ. 1931ರಲ್ಲಿ ಸೆಪ್ಟೆಂಬರ್ 20 ಲಂಡನ್ನ ಕನ್ನಿಂಗ್ ಟೌನ್ನಲ್ಲಿ ಮಹಾತ್ಮ ಗಾಂಧಿಯವರೊಡನೆ ಸರೋಜಿನಿ ನಾಯ್ಡು, ಪ್ರಸಿದ್ಧ ಚಲನಚಿತ್ರ ನಟ ಚಾರ್ಲಿ ಚಾಪ್ಲಿನ್, ಈಗಿನ ಪಾಕಿಸ್ತಾನದ ಕರಾಚಿ ಕಾಂಗ್ರೆಸ್ ಅಧಿವೇಶನದಲ್ಲಿ 1930ರಲ್ಲಿ ವಿಶೇಷವಾಗಿ ನಿರ್ಮಿಸಿದ ವೇದಿಕೆಯಿಂದ ಮಹಾತ್ಮ ಗಾಂಧಿಯವರು ಭಾಷಣ ಮಾಡ್ತಾ ಇರೋದು. 1931 ಲಂಡನ್ನಲ್ಲಿ ನಡೆದ ಡುಂಡು ಮೇಜು ಸಭೆಯಲ್ಲಿ ಫೆಡರಲ್ ಸಬ್ ಕಮಿಟಿ ಅಧ್ಯಕ್ಷತೆ ವಹಿಸಿದ ಲ್ಯಾಂಡ್ ಶಾಂಕಿ ಅವರನ್ನು ಮಹಾತ್ಮ ಗಾಂಧೀಜಿಯವರ ಕಿರಿಯ ಪುತ್ರ ದೇವದಾಸ್ ಗಾಂಧಿಯವರ ಮದುವೆ ರಾಜಾಜಿಯವರ ಮಗಳು ಲಕ್ಷ್ಮೀ ಅವರೊಂದಿಗೆ 16/6/1933 ಮದುವೆಯನ್ನು. ಪ್ರಸಿದ್ಧ ಕವಿ ಗುರುದೇವ್ ರವೀಂದ್ರನಾಥ್ ಠಾಗೂರ್ ಅವರೊಂದಿಗೆ ಗಾಂಧೀಜಿ ದಂಪತಿಗಳನ್ನು ಇದು 1931 ಲಂಡನ್ನ ಇಸ್ಲಿಂಗ್ಟನ್ನ ರಾಯಲ್ ಅಗ್ರಿಕಲ್ಚರ್ ಹಾಲ್ನಲ್ಲಿ ಮಹಾತ್ಮ ಗಾಂಧಿಯವರ ಮೇಕೆಗಳನ್ನು ವೀಕ್ಷಿಸುತ್ತಿರುವುದು. 1934 ತಮ್ಮ ಮೊಮ್ಮಗ ಖನು ಗಾಂಧಿಯೊಡನೆ ಮಹಾತ್ಮ ಗಾಂಧಿ ಕೋಲು ಹಿಡಿದುಕೊಂಡು ಜುಹು ಸಮುದ್ರ ತೀರದಲ್ಲಿ ವಿಹರಿಸುತ್ತಿರುವುದು. ಜೊತೆ ಡಾಕ್ಟರ್ ಸುಶೀಲಾ ನಯ್ಯರ್. 1931ರಲ್ಲಿ ಅಹಮದಾಬಾದ್ ಸಬರಮತಿ ಆಶ್ರಮದಲ್ಲಿ ಮಹಾತ್ಮ ಗಾಂಧೀಜಿ ಆಲೋಚನಾ ಭಾವನೆ.
1938 ಡಿಸೆಂಬರ್ನಲ್ಲಿ ಮಹಾರಾಷ್ಟ್ರದ ಸೇಗಾನಲ್ಲಿ ಮಹಾತ್ಮ ಗಾಂಧಿಯವರು ಹಿಂದೂಸ್ತಾನ್ ಸ್ಕೌಟ್ ಅಸೋಸಿಯೇಷನ್ ರ್ಯಾಲಿಯಲ್ಲಿ ಭಾಷಣ ಮಾಡ್ತಾರೆ. ಹರಿಹರಪುರ ಕಾಂಗ್ರೆಸ್ ಅಧಿವೇಶನ ಅಧ್ಯಕ್ಷ ನೇತಾಜಿ ಸುಭಾಷ್ ಬೋಸ್ ಅವರಿಗೆ ಮಹಾತ್ಮ ಗಾಂಧಿ. 1940 ರವೀಂದ್ರನಾಥ್ ಠಾಗೂರ್ ಮಹಾತ್ಮ ಗಾಂಧಿ ಅವರು ಪಶ್ಚಿಮ ಬಂಗಾಳದ ಶಾಂತಿ ನಿಕೇತನದಲ್ಲಿ. ನೌಕಾಲಿಗೆ ಹೋಗುವ ಮಾರ್ಗದಲ್ಲಿ ಲಕ್ಸಂ ರೈಲಿನ ನೆಹರು ಹಾಗೂ ಪಟೇಲ್ಗೆ ಮಹಾತ್ಮ ಗಾಂಧಿ. 1946 ಶಾಂತಿ ನಿಕೇತನದ ಕಲಾಭವನದ ಡಿಸೆಂಬರ್ 1945 ಮಹಾತ್ಮ ಗಾಂಧಿಗೆ ಮತ್ತು ಚಿತ್ರಕಲಾವಿದ ನಂದಲಾಲ್ ಬೋಸ್. 1939 ಮಹಾರಾಷ್ಟ್ರ ಸೇಗಾಂ ಆಶ್ರಮ ಮಹಾತ್ಮ ಗಾಂಧಿ ತಮ್ಮ 70ನೇ ವರ್ಷದ ನೌಕಾದಲ್ಲಿ. ಜುಲೈ 6, 1946ರಲ್ಲಿ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಸೇರಿದ ಕಾಂಗ್ರೆಸ್ ಅಧ್ಯಕ್ಷ ಪಂಡಿತ್ ಜವಾಹರ್ಲಾಲ್ ನೆಹರುವೊಂದಿಗೆ ಚರ್ಚಿಸಿತು. ನೌಕಾಲಿಯ ಗಲಭೆ ಪೀಡಿತ ಪ್ರದೇಶದಲ್ಲಿ ಮಹಾತ್ಮ ಗಾಂಧಿಯವರು ಮತ್ತು ಶಾಂತಿ ಸಮಿತಿ ಸದಸ್ಯರು. 1946ರಲ್ಲಿ ನೌಕಾಲಿಗೆ ಹೋಗುವ ಮಾರ್ಗದಲ್ಲಿ ಲಕ್ಸಂ ಪ್ರಯತ್ನದಿಂದ ಮಹಾತ್ಮ ಗಾಂಧೀಜಿ ಮೊದಲನೇ ದರ್ಜೆ ಹೋಗಿದ್ದರು. ಸ್ವದೇಪುರ ಆಶ್ರಮದಲ್ಲಿ ಬಾಪೂಜಿ ನೋಡುತ್ತಿರುವುದು. ಮಹಾತ್ಮ ಗಾಂಧೀಜಿ ಮತ್ತು ಲಾರ್ಡ್ ಮೌಂಟ್ ಬ್ಯಾಟನ್ ಲೇಡಿ ಬ್ಯಾಟನ್ರೊಂದಿಗೆ ದೆಹಲಿಯಲ್ಲಿ. ಮಹಾತ್ಮ ಗಾಂಧೀಜಿ ಖ್ವಾಜಾ ಕುತುಬುದ್ದೀನ್ ನೆಹರೂವಿ ಅವರ ಮಸೀದಿಗೆ ಭೇಟಿ ನೀಡುವರು. ಹಸ್ತಂಗತರಾದ ಬಾಪೂಜಿ ದೆಹಲಿಯ ಬಿರ್ಲಾ ಹೌಸ್ನಲ್ಲಿ ಮಹಾತ್ಮ ಗಾಂಧಿ ಅವರ ಪಾರ್ಥಿವ ಶರೀರ.